ಇಲ್ಲಿದೆ ಸರ್ ಕೋಟೆ ದ್ವಾರ, ಕೋಟೆ ಎಂಟ್ರೆನ್ಸ್ ಇಲ್ಲೇ ಇದೆ. ಹತ್ತು ತುಂಬ ಈಸಿ, ಇಳಿಗೆ ಸ್ವಲ್ಪ ಕಷ್ಟ. ಇಲ್ಲಿ ಕಾಣಿಸುತ್ತೆ ಎಲ್ಲ, ನಮ್ಮ ಮನೆ ಕೂಡ ಕಾಣಿಸುತ್ತೆ. ಬನ್ನಿ ಸರ್, ಕಾಣಿಸ್ತು ನಮ್ಮ ಮನೆ. ಅಲ್ಲಿ ಆನ್ ಮಾಡಿದವ್ರು ಕ್ಯಾಮ್ರಾ, ಹಂಗೇ ಆ ಬಾಳೆ ತೋಟಕ್ಕೆ ಜೂಮ್ ಹಾಕಿ ನಮ್ಗೆ ಗುಡಿಸ್ಲು ಕಾಣಿಸುತ್ತೆ. ದೇವರು ವರವನು ಕೊಟ್ರೆ ನಾನಿನ್ನೆ ಕೋರುವೆ ಚೆಲುವೆ. ನಮಸ್ಕಾರ ಮಾಕ್ಲಿ ಮಲ್ಲೇಶ, ಎಲ್ರಿಗೂ ಒಳ್ಳೇದು ಮಾಡಪ್ಪ. ನಮ್ಮ ಇಡೀ ಏನು ಮಾನವ ಕುಲ ಚೆನ್ನಾಗಿರಲಿ, ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರಬೇಕು. ಅವ್ರ ಜೊತೆಯಲ್ಲಿ ನಾವು ಇರಬೇಕು. ಎಲ್ಲರೂ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ತೀವಿ ಅಲ್ವಾ ಸಾ? ಎಲ್ಲರೂ ಹಾಳಾದ್ರೆ ನಾವು ಚೆನ್ನಾಗಿರೋದು ಇರಲ್ಲ. ಸರ್ವೇ ಜನ ಸುಖಿನೋ ಭವಂತ ನಮ್ಮ ಹಿಂದೂ ಧರ್ಮದಲ್ಲಿ ಅದೊಂದು ಅದ್ಭುತ ಮಾತು. ಬೇರೆಯವ್ರದೆಲ್ಲ ಹಂಗಿರಲ್ಲ, ನಮ್ಮದ್ರೆಲ್ಲ ಹಂಗಿರಲ್ಲ. ಸರ್ವೇ ಜನ ಸುಖಿನೋ ಭವಂತು, ಎಲ್ಲರೂ ಚೆನ್ನಾಗಿರ್ಬೇಕು. ಎಲ್ರಿಗೂ ಕೇಳ್ಕೊಂಬಿಟ್ಟಿದ್ವಿ. ನಮ್ಮ ಸ್ಪೆಷಲ್ಲಾಗಿ ನಮ್ಮ ರೈತರಿಗೆ ಎಕ್ಸ್ಟ್ರಾ ಕೇಳ್ಕೊತೀವಿ ಮಾಕ್ಲಿ ಮಲ್ಲೇಶನ ಹತ್ರ. ಸ್ವಲ್ಪ ಮಳೆ ಬೆಳೆ ಚೆನ್ನಾಗಿ ಬಂದು ರೈತರೆಲ್ಲ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ಓಕೆ ಸರ್, ದೇಶ ಸುಭಿಕ್ಷವಾಗಿರಬೇಕು ಅಂದರೆ ರೈತರು ಚೆನ್ನಾಗಿರ್ಬೇಕು. ಹೌದು, ಅವ್ರಿಗೊಂದು ಒಳ್ಳೆ ಕಾಲಕ್ಕೆ ತಕ್ಕಂಗೆ ಮಳೆ ಬಂದು ಸರ್ ಎಲ್ಲರೂ ಬೆಂಗಳೂರಲ್ಲಿರೋಲ್ಲ ಬೇಗ ಬಂದು ವ್ಯವಸಾಯ ಸ್ಟಾರ್ಟ್ ಮಾಡ್ಕೊಳ್ಳಿ ಅಂತೇಳಿ ಎಲ್ಲರಿಗೂ ಮಲ್ಲೇಶನ ಹತ್ರ ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಥ್ಯಾಂಕ್ ಯು. ಬನ್ನಿ ಅಮ್ಮ ಸ್ವಾಮಿ. ಬೆಳೆಸ ಹಂಗೆ ಆ ಕಡೆ ಹೋಗಿ ಹಂಗೆ ಹೋಗ್ಬೋದು ಮೇಲ್ಗಡೆಯಿಂದ. ಇಲ್ಲ ಹಿಂಗೆ ಹೋಗ್ಬೇಕಾ ಸರ್? ನನ್ನ ಮೊಬೈಲ್ ನಿನ್ನ ಇದೆ ಅಂದರೆ ನನ್ನ ಜೀವನನೇ ನೀನು ಕೊಟ್ಟಂಗೆ ಇದ್ದೀನಿ ಅಂತ ಲೆಕ್ಕ. ಮೊಬೈಲ್ ಇಲ್ಲ ಅಂದರೆ ಜೀವನ ಇಲ್ಲ, ಜೀವನ ಕೊಟ್ಟಂಗೆ ಏನು ಸಾ? ಅಲ್ಲಿಗೆ ಹೋಗ್ಬೇಕು ಸರ್, ಕಾಣಿಸ್ಬೇಕಾರೆ ವ್ಯೂ ತುಂಬ. ಅಲ್ಲಿಗೆ ಹೋಗ್ಬೇಕು. ಬಟ್ ಇಲ್ಲಿ ಕಾಣ್ತಾ ಇದೆ. ಹಾಂ, ಇದ್ಯಾವ್ದು ಸರ್? ಘಾಟಿನಾ? ಅದು ಘಾಟಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ. ಘಾಟಿ ಸುಬ್ರಹ್ಮಣ್ಯ ಅಲ್ಲಿ ಕಾಣಿಸ್ತಾ ಇದೆ. ಸ್ವಲ್ಪ ಮೂಲೆಗೆ ಹೋಗೋಣ, ಹೇಳ್ತೀನಿ, ಅಲ್ಲಿ ತೋರಿಸ್ತೀನಿ. ಅಲ್ಲಿ ನಮ್ಮ ಮನೆಗಿನ ಎಲ್ಲ ಕಾಣಿಸುತ್ತೆ. ಅಲ್ಲಿಗೆ ಹೋದರೆ ಆ್ಯಕ್ಚುಲಿ ಮನೆ ರೋಡ್ ಕಾಣುತ್ತೆ, ಮನೆ ಟರ್ನಿಂಗು. ಹಾಂ, ಟರ್ನಿಂಗ್ ಕಾಣಿಸುತ್ತೆ. ಅಲ್ಲಿಗೆ ಹೋದರೆ ಎಲ್ಲ ಆ ಕಡೆ ಕಾಣಿಸುತ್ತೆ, ಸೂಪರಾಗಿರ್ತದೆ. ಬಟ್ ಹೋಗೋಣ ಅಂದರೆ ಬನ್ನಿ ಕೆಳಗಡೆ ಹೋಗೋದು ಸರ್. ಮಾಲೆ ಬನ್ನಿ. ಹೌದು, ಇದಲ್ವಾ ಏನು ಬ್ಯಾಟ್ರಿ ಬೇರೆ ಇಲ್ಲ. ಹೌದು, ಕೆಳಗಡೆ ಹೋಗ್ಬಿಡೋಣ. ಬ್ಯಾಟ್ರಿ ಹಾಕೊಂಬಿಟ್ರೆ ಇಳಿಯುವಾಗ ಕ್ಲಚ್ಚು ಬ್ರೇಕು ಎಕ್ಸ್ಲೇಟರ್ ಕರೆಕ್ಟಾಗಿ ಇಟ್ಕೊಂಡು ಇಳಿಬೇಕು. ಹಾಂ, ಹಿಂಗೋಗಿ ಹಂಗೆ ಹೋಗ್ಬೋದು ಅನಿಸುತ್ತೆ. ಎಲ್ಲೆಲ್ಲ ಹೋಗ್ತದೆ, ಹೋಗೋ ನೋಡಿ. ಅದು ಎಲ್ಲ ಇದೆಲ್ಲ ಇದೆಯಾ ಬ್ರೆಡ್ಡು? ಹಾಂ ಸರಿ. ಹಾಂ, ಈ ಎಲೆಯಲ್ಲಿ ಆವಾಗ ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ಎಲೆ ಸಮ್ಮರಲ್ಲಿ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಮನೆಯಲ್ಲಿ ಎಲೆ ಮಾಡೋರು ಹೊಲ್ದು. ಇದು ಹಾಂ, ಇದೆ ಮುತ್ತುಕದೆಲೆ. ಇದನ್ನೆಲ್ಲ ಎಲೆ ಮಾಡಿಕೊಂಡು ಒಂದಷ್ಟು ಸ್ಟಾಕ್ ಮಾಡ್ಕೋರು. ಇದಿಲ್ಲದೆ ಇರೋವಾಗ ಅದು ನಾವೆಲ್ಲ ಹೊಲ ಗದ್ದೆಗಳಿಗೆ ಹೋಗ್ತಿದ್ವಲ್ಲ, ಆ ಎಲೆಯಲ್ಲಿ ಊಟ ಮಾಡೋದು. ಇಲ್ಲ ಮನೇಲಿ ಮದುವೆ ಆದರೆ ಎಲ್ಲ ಇದೇ ಎಲೆಯಲ್ಲಿ ಮುತ್ತುಕದೆಲೆ ಕೊಡೋರು ಊಟಕ್ಕೆ. ಹಾಂ, ಇದೇ ಊಟಕ್ಕೆ ಕೊಡೋದು. ಇದೇ ಎಲೆ ನಾವು ಎಲೆ ಚೆನ್ನಾಗಿ ಚಿಗುರಾಕೋದು ನೋಡಿ ಯುಗಾದಿಗೆ. ಆ ಟೈಮಲ್ಲಿ ಕಟ್ ಮಾಡಿಕೊಂಡು ಇಷ್ಟಿಷ್ಟು ತೊಗೊಂಡೋಗಿ ಮನೆ ಹತ್ರ ಇಕ್ತಾಯಿದ್ವಿ. ನೀರನ್ನು ನೆನೆಸೋದು, ಒಲೆಯೋದು. ಇಷ್ಟಿಷ್ಟು ಎಲೆ ವಯಸ್ಸಾದ ಹಳ್ಳಿ ಅಜ್ಜಿಗಳೆಲ್ಲ ಅದೇ ಕೆಲಸ ಮಾಡ್ತಾಯಿದ್ರು. ಕೂತ್ಕೊಂಡು ಇಷ್ಟು ಎಲೆಗಳನ್ನ ರೆಡಿ ಮಾಡಿ ಇಟ್ಕೊಂಡಿರೋರು. ಅದನ್ನು ಮನೆಗಳಲ್ಲಿ ಏನಾದರೂ ಚಿಕ್ಕ ಚಿಕ್ಕ ಫಂಕ್ಷನ್ಗಳೆಲ್ಲ ಮಾಡ್ತಾರಲ್ಲ ಸರ್, ಅದಕ್ಕೆಲ್ಲ ಇದೇ ಯೂಸ್ ಮಾಡೋದು. ಈಗಲೂ ಒಂದಷ್ಟು ಜನ ನಮ್ಮ ಊರುಗಳಲ್ಲಿ ಇದೇ ಎಲೆಯಲ್ಲಿ ಊಟ ಮಾಡ್ತಾರೆ. ತುಂಬ ಒಳ್ಳೇದು ಈ ಎಲೆ. ಇದು ಬಿಟ್ಟರೆ ನೆಕ್ಸ್ಟ್ ಬಾಳೆ ಅವಾಗ ಇಲ್ಲ. ಬೆಳಿಬೇಕು ನಾವು, ಬಾಳೆ ಬೆಳೆದು ಹಾಕ್ಬೇಕು. ಇದಾದರೆ ಪ್ರಕೃತಿ ಕೊಟ್ಟಿದೆ ನೋಡಿ. ಇವೆಲ್ಲ ಅದೇ ಮರಗಳು. ಇವೆಲ್ಲ ಎಲೆ ಕಟ್ ಮಾಡ್ಕೊಂಡು ಮೋಸ್ಟ್ಲಿ ಇವಾಗ ಬೆಟ್ಟದ ಮೇಲೆ ಇದ್ರಲ್ಲ ಸೈನಿಕರು, ಅವ್ರಿಗೆ ಅನಿಸುತ್ತಿದ್ದು ಈ ಎಲೆಗಳೆಲ್ಲ ಮಾಡಿಕ್ತಾಯಿದ್ರೇನು. ಓಹೋ, ಪುನೀತ್ ರಾಜ್ಕುಮಾರ್ ಬಾವುಟ ಇಲ್ಲಿ ಆರ್ಸವ್ರು ನೋಡಿ ಸರ್, ಯಾರೋ ಪುಣ್ಯಾತ್ಮರು ಹುಡುಗರು. ಹಾಂ, ಏನು ಸಹ ಹುಷಾರ್. ಹಾಂ, ಇಲ್ಲಿ ಕಾಣಿಸುತ್ತೆ ಎಲ್ಲ, ನಮ್ಮ ಮನೆ ಕೂಡ ಕಾಣಿಸುತ್ತೆ. ಬನ್ನಿ ಸರ್, ರೋಡ್ ಕಾಣ್ತಾ ಇದೆ. ಹ್ಞೂ, ಕಾಣಿಸ್ತು ನಮ್ಮ ಮನೆ. ಅಲ್ಲಿ ಆನ್ ಮಾಡಿದವ್ರು ಕ್ಯಾಮ್ರಾ. ಹಾಂ, ಬನ್ನಿ ಸ್ವಲ್ಪ ಮುಂದಕ್ಕೆ ಹೋಗೋಣ. ಹಾಂ, ಹೌದು, ಈ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ಒಂಚೂರು. ಬನ್ನಿ ಸರ್. ಹೌದು, ಬಂಡೆ ಕೊರೆದಿರೋದು ಇದೆಲ್ಲ. ಬಂಡೆ ನೈಸ್ ಆಗ್ಬಿಟ್ಟಿದ್ದು ಸಾರಿ. ಬಂಡೆ ಹಿಂಗೆ ಕರ್ಗೋಗುತ್ತೆ ಸ್ವಲ್ಪ ದಿವಸ ಇದ್ದರೆ ನೋಡಿ. ಈ ಬಂಡೆಯಲ್ಲಿ ಬರ್ತದೆ ನೋಡಿ, ಅದು ಗಿಡ ಬೆಳೆದಿದೆ. ಅದು ಹಂಗೆ ದೊಡ್ಡದಾಗುತ್ತೆ. ಬೇರು
ಇಲ್ಲ ಬೀಜ ಬಿದ್ದಿದೆ, ಅದು ಅಲ್ಲೇ ಉಟ್ಕೊಂಡಿದೆ, ಇಲ್ಲೇ ದೊಡ್ಡದಾಗ್ಬಿಡ್ತದು. ಇದು ನಮ್ಮ ಕೆರೆ, ಇನ್ನೊಂದು ಕೆರೆ, ನಮ್ಮದು ಗುಂಜೂರು ಕೆರೆ ಸರ್. ಇಲ್ಲಲ್ಲ, ಓ ನೀವು ಇನ್ನೂ ಅಲ್ಲಿಗೆ ನಡೀರಿ, ಇನ್ನು ಕಾಣಿಸಲ್ಲ. ಇದು ಊರು ಗುಂಜೂರು ಊರು ಸಹ ಇದು. ಓ ಗುಂಜೂರು ಊರು ನಿಮ್ಮ ತೋಟದ ಮೇಲೆ ಇರೋದು. ಹೌದು, ಅದಾದಮೇಲೆ ನಾವು ಗುಂಜೂರಿಗೆ ಮುಂಚೆನೇ ಹಂಗೆ ಅದು ಮೇಡ ಮಂಡ್ ರೋಡ್ ಕಾಣಿಸ್ತದೆ ನೋಡಿ, ಎಷ್ಟು ಅದ್ಭುತವಾಗಿದ್ದು. ಹಂಗೇ ಆ ಬಾಳೆ ತೋಟಕ್ಕೆ ಜೂಮ್ ಹಾಕಿ ನಮ್ಗೆ ಗುಡ್ಸ್ಲು ಕಾಣಿಸುತ್ತೆ. ಜೂಮ್ ಇಲ್ಲಲ್ಲ ನಿಮ್ಮ ಹತ್ರ, ಬರ್ತಾವೆ. ಬಾಳೆ ತೋಟ ನಿಮ್ದಲ್ಲ, ಜೂಮ್ ತರಬೇಕು. ನಿಮ್ದೇ ಬಾಳೆ ತೋಟ? ಓ ನಮ್ದಿಲ್ವಲ್ಲ, ಮುಂದೆ ಇದೆಯಲ್ಲ ಅದು ತೋಟ. ಜೋಳ ಕಟ್ ಮಾಡ್ತಿದ್ವಿ ನೋಡಿ, ಜೋಳ ಎಲ್ಲ ಆಲ್ಮೋಸ್ಟ್ ಕಟ್ ಮಾಡ್ದಂಗೆ ಅವ್ರೆ. ಅಲ್ಲೊಂದು ಲೈನ್ ಇದೆ ಲಾಸ್ಟ್ ಜೋಳ ಜೋಳ ಈ ಕಡೆ ಕಟ್ ಮಾಡಿಬಿಟ್ಟಾರೆ, ಫಿನಿಶ್ ಮಾಡ್ಬಿಟ್ರೆ ಜೋಳ ಫಿನಿಶ್ ಮಾಡಿಬಿಟ್ಟಾರೆ ಈ ಕಡೆ ನೋಡಿ. ಆ ಕಡೆ ಒಂದು ಲೈನ್ ಇದೆ ಅಷ್ಟೇ, ಈ ಕಡೆ ಫಿನಿಶ್ ಮಾಡ್ಬಿಟ್ಟಾರೆ ಅವರು. ನಾನು ಇದ್ದಿದ್ರೆ ಒಂದು ಕಟ್ ಮಾಡಿ ನನಗೋಸ್ಕರ ಬಿಟ್ಟವ್ರು ಸರ್ ಅದು. ಓ ನಿಮ್ಮ ಪೀಸ್ ಅದು? ನಮ್ಮ ಪೀಸು ನಾಳೆ ಬೆಳಗ್ಗೆ ಕಟ್ ಮಾಡ್ಬೇಕು, ನಾನು ಹೋಗ್ಲೇಬೇಕು. ಜೋಳ ಎಲ್ಲ ನೋಡಿ ಡಬಲ್ ಟ್ರ್ಯಾಕ್ ಹೆಂಗೆ ಕಾಣಿಸ್ತಾ ಇದೆ ಹೈದ್ರಾಬಾದ್ಗೆ, ರೈಲ್ವೆ ಟ್ರ್ಯಾಕು. ಈಗ ಇದು ಬುಲೆಟ್ ಟ್ರೈನ್ ಬಿಡ್ತಾರೆ ಹೈದ್ರಾಬಾದ್ ಟು ಬ್ಯಾಂಗ್ಳೂರು, 5 ಅವರ್ಸಲ್ಲಿ ಬರೋದು. ಬಟ್ ಟ್ರ್ಯಾಕ್ ಹಳದೇ ಇದೆ, ಆಗಲ್ಲ ಅಂತಾರೆ. ಇದರಲ್ಲೇ ಮಾಡ್ತಾರೆ ಒಂದು ಟ್ರ್ಯಾಕ್ನ, ಏನೋ ಮಾಡ್ತಾರೆ, ಒಟ್ಟಲ್ಲಿ ಬಿಡ್ತಾರೆ ಸರ್ ಬುಲೆಟ್ ಟ್ರೈನ್. ಹಾಂ, ಸಗದಾಗಿದೆಲ್ಲ ಸರ್, ತುಂಬ ಚೆನ್ನಾಗಿದೆ ಊರು ನೋಡಿ. ಅದೊಂದು ಊರು ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತದೆ, ಎಷ್ಟು ಚೆನ್ನಾಗಿದೆ ನೋಡಿ ಸರ್. ಗುಂಜೂರು ಅದೊಂದು, ನೀವು ಹೇಳಿದಾಗ ಅದೊಂದು ಊರು, ಇದೊಂದು ಊರು, ಅಲ್ಲೊಂದು ಊರು, ಅಲ್ಲೊಂದು ಅಷ್ಟೇ. ಅಯ್ಯೋ ಎಷ್ಟು ಚೆನ್ನಾಗಿತ್ತು ಲೈಫ್ ಸರ್, ಲೈಫ್ ಅದ್ಭುತ. ಜನ ಒಂದ್ ಕಡೆ ಸೇರೋದು ಒಂದು 50 ಮನೆ, ಒಂದು ಮನೆ, ಅಷ್ಟೇ, ಒಂದು ಊರು ಅಷ್ಟೇ. ಅದು ಸುತ್ತ ಹೊಲಗಳು, ಅದು ಘಾಟಿ ಹೊಲ ಇದೆಲ್ಲ. ಅದು ಘಾಟಿ ಸುಬ್ರಹ್ಮಣ್ಯ. ಅಲ್ಲಿ ಕಾಣಿಸೋದು ಘಾಟಿ ಸುಬ್ರಹ್ಮಣ್ಯ. ಓಕೆ ಸರ್, ಈ ಊರ್ನವ್ರ ಹೊಲ ಇದೆಲ್ಲ? ಇವೆಲ್ಲ ಹೊಲಗಳು ಅವ್ರದ್ದು. ಒಂದು 2 ಎಕರೆ, 1 ಎಕರೆ, 3 ಎಕರೆ ಹಂಗೆ. 1 ಎಕರೆ ನೋಡಿ. ಅದಕ್ಕೆ ನಾನು ಹೇಳಿದ್ದು ನೋಡಿ, ಇಲ್ಲೆಲ್ಲ ಬೆಟ್ಟಗಳು, ಸುತ್ತೂ ಬೆಟ್ಟಗಳಲ್ವಾ, ಇಲ್ಲಿ ನೀರು ಸಿಗುತ್ತೆ. ಯಾಕಂದ್ರೆ ನೀರೆಲ್ಲ ಎಲ್ಲ ಒಂದು ನೀರು ನೋಡಿ ಈ ಕೆರೆಗೆ ಬರುತ್ತೆ. ಇಲ್ಲೆಲ್ಲ ಒಂಚೂರು ತಂಪಾಗಿರುತ್ತೆ. ಎಲ್ಲಾದ್ರೂ ಬೋರ್ ಹಾಕಿ 200, 300, 400 ಅಡಿ ನೀರು ಸಿಗುತ್ತೆ. ಸೊ ಅದೇ ಮತ್ತೆ ಸ್ವಲ್ಪ ಹೈಟ್ಗೆ ಹೋದ್ರೆ ಆ ಕಡೆ ಇಲ್ಲ, ಈ ಕಡೆಗಿಲ್ಲ. ಇದೊಂದು ಒಂಥರ ಏನೋ ಬೆಟ್ಟಗಳ ತೊಟ್ಲಿದು. ತೊಟ್ಲ ಥರ ಇದೆ. ಆಗ ವಿಶ್ವೇಶ್ವರಯ್ಯ ಅವರು ಅವಾಗ ಇದನ್ನು ಕಟ್ಟಿದ್ರು ಡ್ಯಾಮು. ಈ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ರೈತರಿಗೆ ಇದೆಲ್ಲ ಬೆಟ್ಟಗಳಿದೆಯಲ್ವಾ, ಎಲ್ಲ ನೀರನ್ನ ಶೇಖರಣೆ ಮಾಡ್ಬೇಕಂತೇಳಿ ಅಲ್ಲಿ ಬೆಟ್ಟ ಕಡೆ ನಡೀರಿ, ತೋರಿಸ್ತೀನಿ ನಾನು. ಕೆರೆಗೊಂದು ಡ್ಯಾಮ್ ಇದೆಯಾ? ಕೆರೆನೇ, ಅದೇ ಕೆರೆನೇ, ದೊಡ್ಡ ಕೆರೆ, ತೋರಿಸ್ತೀನಿ ಬನ್ರಿ. ಇಲ್ಲಿ ಬನ್ನಿ, ಇದು ಕೆರೆ ಕಾಣಿಸುತ್ತೆ ನೋಡಿ, ದೊಡ್ಡ ಕೆರೆ. ಓಹೋ, ಮತ್ತೆ ಇದು ಅದ್ಭುತವಾದ ಕೆರೆ. ನಿಮ್ಗೆ ಅಲ್ಲಿಂದ ನೋಡಿದ್ರೆ ಅದು ಕಾಣಿಸ್ತು ಕೆರೆ. ಇದು ಕೆರೆ, ಇದು ಅದ್ಭುತವಾದ ಕೆರೆ. ನಾನು ಇವಾಗ ಟ್ರೈನಲ್ಲಿ ಹೋಗೋವಾಗಿದ್ದು ನೋಡಿ ಇಲ್ಲಿ ರಿಟೈರ್ಡ್ ಆಗಬೇಕು, ಇಲ್ಲಿ ಸೆಟ್ಲ್ ಆಗಬೇಕು ಅಂತ ಅದೇ. ಅದು ಟೋಲು. ಈಗ ನಮ್ಮ ಹುಡುಗ ನೋಡಿ, ನೀರು ಮನೆ ಇಲ್ಲಿ ಕಾಣಿಸುತ್ತೆ, ಈ ಪೆಟ್ರೋಲ್ ಬಂಕ್ ಪಕ್ಕ. ನೋಡಿ ಕೆರೆ ಪಕ್ಕದಲ್ಲಿ ನಮ್ಮ ಸ್ನೇಹಿತರ ಜಮೀನಿದೆ ಸರ್, ಅಲ್ಲಿ ಅದ್ಭುತ ಅದು. ನಾವು ಯಾವಾಗ ಹೋದ್ರೆ ಸಾಯಂಕಾಲ ಹೊತ್ತು, ಮಧ್ಯಾಹ್ನ ಹೊತ್ತು ಅಲ್ಲಿ ಹೋಗ್ಬಿಡ್ತೀವಿ, ಆರಾಮಾಗಿ ಕೂತ್ಕೊಂಡು ಒಂದು ಅಮಿತಾಬ್ ಬಚ್ಚನ್ ಇಟ್ಕೊಂಡು ಜೊತೆಯಲ್ಲಿ. ಚೆನ್ನಾಗಿರ್ತದಲ್ಲ, ಅದ್ಭುತವಾಗಿರ್ತದೆ. ಏನು ಸರ್, ನಾವು ಎಲ್ಲ ಹೆಲಿಕಾಪ್ಟ್ರಲ್ಲೋ ಎಲ್ಲ ಫ್ಲೈನ್ ಡ್ರೋನಲ್ಲಿ ಇದ್ದಂಗಿಲ್ವ ಸರ್? ಇಲ್ಲೇನಿಲ್ಲ, ಅದೇನೋ ಹಾಕ್ಕೊಂಡು ಹಿಂಗೆ ಹಾರಾಡ್ತಾರಲ್ಲ, ಹಿಂಗೆ ಅದೇನೋ ಹಂಗೆ ಇದ್ರದ್ದು ಹಿಂಗೆ ಹಾಕ್ಕೊಂಡು ಇಲ್ಲಿಂದ ಹಿಂಗೆ ಹಿಡಿದ್ರೆ ಸರ್ರದೋಗಿ ಹಿಡ್ಕೊಬೋದು ಆ ಕಡೆಗೆ. ಏನು ಸರ್, ಒಂಚೂರು ಈ ಗಿಡ ಮರಗಳಿಲ್ಲ ಅಂದರೆ ಹೋಗ್ಬೋದು. ಹಿಂಗೆ ಇಂಥ ಕಡೆನೇ ಅವ್ರು ಹೋಗೋದಲ್ವಾ, ಇಂಥ ಕಡೆ ಎಲ್ಲೋ ಅಲ್ಲಿ ಕೆರೆಯಲ್ಲಿ ಹಿಡ್ಕೊಂಡ್ಬಿಡ್ತಾರೆ. ಚೆನ್ನಾಗಿದೆ, ನಿಮ್ಗೆ ಇಲ್ಲೇ ಕಾಣಿಸುತ್ತೆ. ಇಲ್ಲಿಂದ ಅಲ್ಲಿ ಸ್ವಲ್ಪ ಆದಮೇಲೆ ಗ್ರೀನ್ಸ್ ಕಡಿಮೆ ಇರುತ್ತೆ. ಅಲ್ಲಿ ನೋಡಿ ಸರ್, ಅಪ್ಪು ಅವರು ಹಾರಾಡ್ತವ್ರೆ. ತೆಗೆದ್ರೆ ಸರ್ ಅಪ್ಪು ಅವ್ರದ್ದು. ಪುಣ್ಯಾತ್ಮ. ನಡ್ರಿ ಸರ್, ಚಾರ್ಜ್ ಆಗೋಗಿತ್ತಾನ. ಇದು ನಮ್ಮ ಬೆಟ್ಟ ನೋಡಿ. ನೀವು ಸರ್ ಈ ಬೆಟ್ಟ ತಾನೆ ಸರ್, ಒಂದು ದಿವಸ ಅಂದಿದ್ದಕ್ಕೆ ನೋಡಿ ಇಷ್ಟು ಕಷ್ಟ ಆಯಿತು. ಏನು ಸರ್, ಕಷ್ಟ ಆದರೂ ಒಂದು ನೆಮ್ಮದಿ ಇದೆ, ಒಂದು ಖುಷಿ ಇದೆ ಅಲ್ವಾ? ಎಲ್ಲರೂ ಬೆಟ್ಟಕ್ಕೆ ಬರೋರು ಪ್ಲಾಸ್ಟಿಕ್ ತರಬೇಡಿ ದಯವಿಟ್ಟು. ವಾಪಸ್ ತೊಗೊಂಡೋಗಿ, ವಾಪಸ್ ತೊಗೊಂಡೋಗಿ. ನಮ್ಮದು ನಾವೆಲ್ಲ ಬ್ಯಾಗಲ್ಲಿ ಹಾಕೊಂಡ್ಬಿಟ್ಟಿದ್ವಿ. ಓಕೆ, ತರುವಾಗ ನನ್ನ ಹತ್ರ ಬಾಟ್ಲಿ ನೀರು ಮುಗಿದಾಯ್ತು. ಬಾಟ್ಲ್ ನಮ್ಮ ಇನ್ನೂ ಇದೆ ಅದರಲ್ಲಿ ನೀರು. ಸ್ವಲ್ಪ ಕುಡಿದ್ಬಿಡೋಣ, ಸ್ವಲ್ಪ ಕುಡ್ಕೊಂಡು ಇಲ್ಲ ಕೆಳಗಡೆ ಹೊಡ್ತೀವಿ. ಬನ್ನಿ, ಬ್ಯಾಟ್ರಿ ಡೌನ್ ಆಯ್ತಾನೆ ನೋಡಿ ಸರ್. ಅಲ್ಲಿ ಹತ್ತಿರೋದು ಹುಡುಗ ಎಷ್ಟು ಧೈರ್ಯ ನೋಡಿ ಸರ್. ಅಲ್ಲತ್ತು ಕಟ್ಟವ್ ನೋಡ್ರಿ ಸರ್. ಹಾಂ, ಜಾರ್ ಬಿದ್ದರೆ ಎಲ್ಲಿ ಸೇರೋದು ನೋಡಿ. ಅಲ್ಲ, ಜಾರ್ ಬಿದ್ದರೆ ಎಲ್ಲಿರೋದು?
ಹತ್ತಿರದ ಅದು ಮರ ಜಾರುತ್ತೆ, ಅದು ಹತ್ತಿ ಮರ. ನೀರು ಕುಡಿ ಸ್ವಲ್ಪ. ಇನ್ನೊಂದು ಲೀಟ್ರ್ ಇರಬೇಕಲ್ಲ? ಇಲ್ಲ ಅವ್ರ ಹತ್ರ ಒಂದು ಸ್ವಲ್ಪ ಇದೆ. ಇನ್ನು ಅರ್ಧ ಲೀಟ್ರ್ ಇದೆ ನೋಡಿ. ನಮಗೆ ನಾವು ಬೆಳೆದ್ರೆ ಟ್ರೈನು ಇರುವೆ ಥರ ಕಾಣಿಸ್ತದೆ. ನಾವು ಮೇಲೆ ಹೋಗ್ಬಿಟ್ರೆ ಹ್ಞೂ, ಟ್ರೈನು ಇರುವೆ ಥರ ಕಾಣಿಸುತ್ತೆ. ಎಷ್ಟು ದೊಡ್ಡ ಸರ್ ಇದು? ಹ್ಞೂ, ಭಯಂಕರ ದೊಡ್ಡದು. ಅದಕ್ಕೆ ಇದೆ 1 ಕಿಲೋಮೀಟರ್ ಇದೆ. ಅದಕ್ಕೆ ಡಬಲ್ ಇಂಜಿನ್ ಹಾಕಿರೋದು. ಅದೆಲ್ಲ ಫುಲ್ ಸಿಮೆಂಟ್ ಇರುತ್ತೆ, ಸಿಮೆಂಟ್ ಫ್ಯಾಕ್ಟ್ರಿ. ಸಿಮೆಂಟ್ದು ಅದೇ ಈ ಸಿಮೆಂಟ್ ಫ್ಯಾಕ್ಟ್ರಿ. ಹಾಂ, ಸಿಮೆಂಟ್ ಫ್ಯಾಕ್ಟ್ರಿ ಇದು. ಸರ್ ಮುಂದಕ್ಕೆ ಹೋಗ್ಬಿಡಿ, ಹುಷಾರಾಗಿ ಬಂದ್ರಪ್ಪ. ನೋಡಿ ಇರುವೆ ಥರ ಹೋಗ್ತಾಯಿದೆ ಟ್ರೈನು. ಹಾಂ, ಇರುವೆಗಳಿದ್ದಂಗೆ. ಹಂಗೆ ಡೌನ್ಗೆ ಹೋಗುತ್ತೆ ಅದು. ಓಕೆ. ಡೈರೆಕ್ಟ್ ಹಂಗೆ ಹೋಗಿ ಹಿಂಗೆ ಬರುತ್ತೆ, ಹಿಂಗೆ ಕೋಟೆಗೆ. ಇಲ್ಲೇ ದಾರಿ ಇದೆ ಅಂತ ಈಗ ಮುಂಚೆ. ನಾವು ಎಲ್ಲೆಲ್ಲಿ ಇಳಿಯೋಕ್ಕಲ್ವಾ? ಇಲ್ಲ, ಆ ದಾರಿಗಳಿಲ್ಲ ಸರಿಯಾಗಿ, ಮುಳ್ಳಿಂದ ಹಂಗಾಗಿದೆ. ಓಕೆ. ಹಂಗೆ ಅಡ್ಡ ದಾರಿ ಹಿಂಗೆ ಸರ್ರ ಅಂತ ಇಳಿತಾರೆ ಹುಡುಗರಲ್ಲ. ನಾವು ಇಳಿಯೋಕ್ಕಾಗಲ್ಲ, ಬಿದ್ದೋಗಿರೋ ಕೋಟೆ. ಇನ್ನೊಂದು ದಾರಿ ಎಲ್ಲೋ ಇರ್ತದೆ, ಆ ಕಡೆ ಬನ್ನಿ. ಅಲ್ಲೆಲ್ಲ ಇದೆ, ದ್ವಾರ ಇದೆ. ಇದು ಹಳ್ಳ ಇದೆ, ಜಾರಿದ್ರೆ ಹಳ್ಳ ಇದು. ಓಹೋ ಹೋ 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 ಓಹೋ ಹೋ ಹೋ. ಹುಷಾರು ಬನ್ನಿ ಸಾರ್. ನಾನು ಶೂಗೆ ಮತ್ತೆ ಮೆತ್ಕೊಂಡ್ಬಿಡ್ತಲ್ಲ, ಮತ್ತೆ ಸಾಕ್ಸ್ ಕಿತ್ತಾಕ್ಬೇಕು. ಇದ್ರ ಮೇಲೆ ಇನ್ನೊಂದು ಏನೋ ಇದೆ, ದ್ವಾರ ಎಲ್ಲ ಇದೆ. ಎಂಟ್ರೆನ್ಸ್ ಕೆಳಗಿಂದ ಬರೋಕ್ಕೆ ಎಂಟ್ರೆನ್ಸು. ಹುಷಾರು, ಇಲ್ಲಿ ಜಾರವರೆಲ್ಲ. ಓ, ಜಾರ್ತತೆ, ಹುಷಾರು. ಬೇರೆ ಯಾರೋ ಜಾರಿಲ್ಲ ಸರ್, ವಾಸನೆ ಜಾರು ಬಿಟ್ಟಿದ್ದಾರೆ ಇಲ್ಲಿ. ನಾನೇ ಜಾರಿದ್ದೀನಿ, ಹುಷಾರು. ಓ, ಜಾರದು ಕಂಪಲ್ಸರಿ ಇಲ್ಲಿ. ಹ್ಞೂ. ಬಂದು ಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋದಕ್ಕೆ ಪರವಾಗಿಲ್ಲ. ಹಂಗೆ ಬಂದು ಹಿಂಗೆ ನಾವು ಹೋಗಿದ್ದಲ್ವ ಸಾವಾಗಲೇ? ಹೌದು. ಹಾಂ, ಹೌದು. ಹಿಂಗೇನಾ? ಹಿಂಗಲ್ಲ ಇದೆ, ಬಟ್ ಹೋಗೋದಿದೆ. ಬನ್ನಿ, ಕೆಳಕ್ಕೆ ಹೋಗೋದಿದೆ. ಇಲ್ಲ, ನಾವು ಹಂಗೋದು ಕೋಟೆ ಮೇಲೆ ಹಂಗೆ. ಹ್ಞೂ, ಇಲ್ಲಿದೆ ಸರ್ ಕೋಟೆ, ಇಲ್ಲೆಲ್ಲ ಹಳ್ಳದಲ್ಲಿ. ಕೋಟೆ ಮೈನ್ ದಾರಿ ಇದೆ. ಹೌದು, ಇಲ್ಲಿದೆ ಸರ್. ಅಲ್ಲಿ ಕೋಟೆ ಇದೆ ಇಲ್ಲೆಲ್ಲ. ಇಲ್ಲಿ ಕೆಳಗಿಂದ ಬರೋಕ್ಕೆ ಮೇಲೆ ಹತ್ತಕ್ಕೆ ಜನ. ಇಲ್ಲೆಲ್ಲ ಇದೆ, ಇಲ್ಲಿ ಅಲ್ಲಿ ದ್ವಾರ ಇದೆ. ಅಲ್ಲಿ ನೋಡಿ ಅಲ್ಲಿ ಚೂರು ನೋಡ. ಹುಷಾರು, ಇಲ್ಲಿದೆ ಸರ್ ಕೋಟೆ ದ್ವಾರ. ಒಳಗಡೆ ಎಂಟ್ರೆನ್ಸು, ಕೋಟೆ ಎಂಟ್ರೆನ್ಸ್. ಕೋಟೆ ಎಂಟ್ರೆನ್ಸ್ ಇಲ್ಲೇ ಇದೆ. ನಾನು ನೋಡಿದ್ದೆ ಅವಾಗ, ಕಾಣಿಸ್ತಾ ಇಲ್ಲ. ಇಲ್ಲೋ ಅಲ್ಲೋ ಇದೆ ಸರ್. ಇಲ್ಲ, ಆ ಕಲ್ಲುಗಳ ಹತ್ರ ಅಲ್ಲಿ ಕೋಟೆ ಎಂಡಲ್ವ ಅದು, ಆ ಮೂಲೆಯಲ್ಲಿ ಇಟ್ಟವ್ರೆ ನಡ್ರಿ. ಎಂಟ್ರೆನ್ಸ್. ಹ್ಞೂ, ಅದು ಎಂಟ್ರೆನ್ಸ್. ಬಟ್ ಹಿಂಗೆ ಹೋಗ್ಬೋದು, ಬೇಡ ಬೇಡ ಅಲ್ಲಿ ಮೇನ್ ರೋಡ್ ಹೋಗ್ಬಿಡೋಣ. ಇದು ಯಾಕೆ ಡೇಂಜರ್ ಕಾಣ್ತಾ ಇಲ್ಲ, ಡೇಂಜರ್ ಆಗಿದೆ. ಎಷ್ಟು ಹುಲ್ಲಿದೆ ನೋಡಿ ಸರ್, ಎಷ್ಟು ಮನೆ ಕಟ್ಬೋದು. ಹಾಂ, ಹ್ಞೂ, ನಾನು ಒಬ್ಬನೇ ಮನೆ ಕಟ್ಕೊಂಡಿದ್ದೀನಿ, ಏನು ಮಾಡೋದು. ಫುಲ್ಲು ಮುಂದೆ ಒಳ್ಳೆ ಹಳ್ಳದಲ್ಲಿ ಇರೋದು ಕರೆಕ್ಟು ದ್ವಾರ. ಒಳ್ಳೆ ಶೂ ಸರ್ ನಿಮ್ಮದು. ಹ್ಞೂ, ಗ್ರಿಪ್ಪು ನಮ್ದು 10. ಹ್ಞೂ, ಮೇಯ್ನು ಗೇಟು ಹಂಗೆ ಡೌನ್ಗೆ ಇಳಿಯೋದು. ಎಲ್ಲ ಹುಲ್ ಬೆಳ್ಕೊಂಬಿಟ್ಟಿದೆ. ಈಗ ಕೆಲವೊಂದು ಸರಿ ಫಾರೆಸ್ಟವ್ರು ಬಂದು ಇದಕ್ಕೆಲ್ಲ ಕ್ಲೀನ್ ಮಾಡಿ ಬೆಂಕಿ ಇಕ್ತಾರೆ. ಅವರೇ ಇದ್ದು ಆರಿಸಿ ಹೋಗ್ತಾರೆ. ಹಾ ಹಾ ಹಾ, ಇಲ್ಲಿ ಎಲ್ಲೂ ಹತ್ತಕ್ಕಾಗಲ್ಲ ಅವನು. ಹಾಂ, ಅಲ್ಲ, ಇದು ಅರ್ಧ ಬಿದ್ದೋಗಿರೋ ಕೋಟೆ. ಹ್ಞೂ, ಫುಲ್ ಇದ್ದಾಗೇನೋ ಜೋರ ನೋಡಿ. ಚಿಕ್ಕ ಚಿಕ್ಕ ಕಲ್ಲಲ್ಲಿ ಕಟ್ಟವ್ರೆ, ದೊಡ್ಡ ಕಲ್ಲು ಹೊಡಿಯೋಕೆ ಆಗ್ತೀರ. ಹ್ಞೂ, ಯಾರೋ ದೊಡ್ಡ ರಾಜ ಮುಂಚೆ ಪಾಯ ಹಾಕವನೆ, ಅರ್ಧ ಫಿನಿಶ್ ಮಾಡವನೆ. ಆಮೇಲೆ ಯಾರೋ ಹಿಂಗೆ ಬಂದು ದಾಳಿ ಮಾಡಿರ್ತಾರೆ, ಅವ್ರು ಬಿಟ್ಬಿಟ್ಟು ಹೋಗಿರ್ತಾರೆ. ನನ್ನಂತ ಅವ್ನು ಬಂದ ಮೇಲೆ ಚಿಕ್ಕ ಚಿಕ್ಕಲ್ಲಿ ಹಾಕವನೆ. ಹಾಂ, ಗ್ರಾನೈಟ್ ಸ್ಟೋನ್ಸ್ ಸರ್ ಕೆಲವು. ಹೌದೌದು, ರೆಡ್ ಗ್ರಾನೈಟ್. ರೆಡ್. ಒಂದು ಕೋಲ್ ಬೇಕು, ಸಖತ್ತು. ಊರ್ಕೊಂಡು ಹೋಗುತ್ತೆ. ಹ್ಞೂ ಸರ್, ಎಷ್ಟು ಪ್ಲಸ್ ಆಗುತ್ತೆ ಗೊತ್ತಾ ಕೋಲು. ಹತ್ತೋವಾಗಲಿ ಇಳಿಯೋವಾಗಲಿ ಭಾರ ಪೂರ್ತಿ ಅದ್ರ ಮೇಲೆ ಹಾಕ್ತೀವಿ. ಮಂಡಿ ನೋವು ಇರೋರು ಕೋಲ್ ಹಿಡ್ಕೊಂಡು ಬಂದರೆ ತುಂಬ ಒಳ್ಳೆಯದು. ಅಂದರೆ ಭಾರ ಎಲ್ಲ ಸ್ವಲ್ಪ ಕೋಲ್ ಮೇಲೆ ಹೋಗುತ್ತೆ. ಒಂದು 5 kg ಭಾರ ಕೋಲ್ ಮೇಲೆ ಇಟ್ರು ನಿಮ್ಗೆ ಮಂಡಿ ಎಫೆಕ್ಟ್ ಆಗೋಲ್ಲ. ಹ್ಞೂ, ಇಲ್ಲಾಂದರೆ ಮಂಡಿ ಚಿಪ್ ಹೋಗ್ಬಿಡ್ತದೆ. ಚಿಪ್ ಕಷ್ಟ.
ಅವ್ವ 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 ಹತ್ತೋದು ಈಸಿ ಸರ್, ಹತ್ತೋದು ತುಂಬ ಈಸಿ, ಇಳಿಯೋದು ಸ್ವಲ್ಪ ಕಷ್ಟ. ಯಾಕಂದರೆ ಪೂರ್ತಿ ಡೌನ್ ಅಲ್ವಾ ಸರ್. ತಿರುಪತಿ ಹತ್ತೆ ನೀವು ಹತ್ತೋವಾಗ ಚೆನ್ನಾಗಿರ್ತದೆ ವೆಹಿಕಲ್ಲು, ಇಳಿಯೋವಾಗ ಹುಷಾರಾಗಿ ಗೇರಲ್ಲಿ ಹಾಕ್ಕೊಂಡು ಹಾಂ ಇಳಿಸ್ಕೋಬೇಕು. ಯಾಕಂದರೆ ಇಡೀ ಗ್ರಾವಿಟಿ ಹಿಂಗಾಗಿ ಓ ಹಂಗೆ ಸ್ವಲ್ಪ ಯಾಮಾರಿದ್ರೆ ಅಷ್ಟೇ. ಜೀವನದಲ್ಲೂ ಅಷ್ಟೇ. ಮನುಷ್ಯ ಬೆಳಗ್ಗೆ ಶುರು ಆದರೆ ದಬ 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 ಬಿಡ್ತಾನೆ. ಇಳಿಯೋಕ್ಕೆ ಬೇಗ ಒಪ್ಕೊಳ್ಳೋದಿಲ್ಲ, ಕಷ್ಟ ಇಳಿಯೋಕ್ಕೆ. ಈಗ ನಾನು ಅಲ್ಲೇ ಇದ್ದೀನಿ, ನಂಬರ್ ಒನ್. ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಬರಬೇಕಲ್ಲಿ. ವಾಟ್ ನೆಕ್ಸ್ಟ್ ಅಂದಾಗ ಅಯ್ಯೋ ಒಂದು ಬೇಡ ಏನೂ ಬೇಡ, ಇಲ್ಲೇ ಇರೋಣ, 5-6 ಇರೋಣ ಸಾಕು, ಮೇಲಕ್ಕೆ ಹೋಗೋದು ಬೇಡ, ಕೆಳಗೆ ಬರೋದು ಬೇಡ ಅಲ್ಲ ಬರ. ಮತ್ತು 5-6 ನಿಂತ್ಕೋಬೇಕು ಸರ್. ಉದಾಹರಣೆಗೆ ಅವ್ರು ಹೇಳ್ತಿರೋದು ಹಂಗನ್ಬಿಟ್ಟು ಮೇಲೆ ಹೋಗದೆ ಇರಬಾರ್ದು, ಟಚ್ ಮಾಡಿ ಬರಬೇಕು. ಹೇಳಕ್ಕಾಗಲ್ಲ, 2000 ಜೀರಾಗಿ ಬರಬಾರ್ದು. ಹಾಂ ಅಲ್ಲ 2-3 ಎಲ್ಲ ಒಂದು ಕಡೆ ಲ್ಯಾಂಡ್ ಆಗ್ತಾರೆ. ಹಾಂ ಬಟ್ ಈಗ ನೀವು 2002ರಲ್ಲಿ ಟಾಪ್ ಹೋಗಿದ್ರೆ ಫ್ರೆಂಡ್ಸು ಅದೆಲ್ಲ 4-5 ವರ್ಷ, ಇಷ್ಟು ಅನುಭವ ಇರ್ತಿರ್ಲಿಲ್ಲ ನೋಡಿ. ಅನುಭವ ಸಿಗ್ತಾ ಇಲ್ಲ. ಈಗ ನೀವು ಯಾಕೆ ಇಷ್ಟು ವೆರೈಟಿ ಆಗಿದ್ದೀರ ಅಂದರೆ ನಿಮ್ಗೆ ಗೊತ್ತಿದೆ ಲೈಫ್ನ ಎಕ್ಸ್ಟ್ರೀಮ್ ಅಂತ. ಕೆರೆ ನೀರು ಒಳಗಡೆ ಬರ್ತಾ ಇರೋದು ಈಗ ಇದು ಗೋಲ್ಡ್ ಬೆಳ್ಳಿ ಮೆಣಗೊಡ್ತಾ ಇದೆ. ಅದು ನೀರು ಅಲ್ಲಿ ಹಿಂಗೆ ನೀರು ಗಾಳಿ ಹಿಂಗೆ ಅನ್ನತ್ತಲ್ಲ, ಆ ರಿಫ್ಲೆಕ್ಷನ್ ಅಲ್ವಾ ಸರ್ ಅದು ಕ್ಯಾಮ್ರಾಮ್ಯಾನ್? ಬೆಳಗ್ಗೆ ಇಲ್ಲ ನೋಡಿ ಇವಾಗಿದೆ. ಗುಲಾಬಿ ಗುಲಾಬಿ ಗುಲಾಮನ ನಿನ್ನ ಪ್ರೀತಿಗೆ. ಅದೆಲ್ಲಿ ಸರ್ ಮಾಡಿ ಕ್ಲಬ್ ಅದು ಯಾವುದು? ಕ್ಲಬ್ಬು ಪ್ಲಸ್ ಇದು ಯಾವುದು ಇಲ್ಲೇ ದೊಡ್ಡಬಳ್ಳಾಪುರ ಹತ್ರ ಮಲ್ಲಪ್ಪ ಗಾರ್ಡನ್ ಅಂತ. ಅದೇ ಎಷ್ಟೊಂದು ಹೌದು, ತೋಟ ಥರ ಸೂಪರಾಗಿದೆ ಅಂತ ತೋರಿಸ್ತೀನಿ. ಬಡ್ಜೆಟ್ಟು ದೂರ ಹೋಗ್ಬೇಕಾದ್ರೆ ತುಂಬ ಕಾಸ್ಟ್ಲಿ, ಹೋಟ್ಲು ಅದು ಇದು ಎಲ್ಲ ಎಲ್ಲಿ ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿಲ್ಲೇ ಕಾಂಪ್ರಮೈಸ್. ಇಲ್ಲ ಅದು ಗೊತ್ತೇ ಆಗಲ್ಲ ನೋಡಿ. ಸಾಂಗ್ ಚೆನ್ನಾಗಿದೆ, ಎಕ್ಸ್ಪ್ರೆಷನ್ ಚೆನ್ನಾಗಿದೆ, ಮುಗಿದವೆ ಅಷ್ಟೇ. ಇವಾಗ ಮಂಡಿ ಪದ ಆಡ್ತಾ ಇದ್ದಾವೆ, ಸರಿಗ ಅಮ್ಮ ಪದ ರೀಸ ಅಂತ ಇದೆ. ಪೂರ್ತಿ ಕಾಣಿಸಲ್ಲ ಸರ್, ಎಲ್ಲ ಫಾಗ್ ಆಗೋಯ್ತು ಅಲ್ಲ, ಫುಲ್ ಫಾಗ್. ನಿಮಗೇನು ಕ್ಲಾರಿಟಿನೇ ಸಿಗಲ್ಲ. ಕ್ಲಾರಿಟಿ ಇಲ್ದರೆ ನೀಟಾಗಿರೋ ಒಂದ್ಸಲ ತೆಗೆದು ಹಾಕಿದ್ರೆ ಸಕ್ಕ ಇರ್ತದೆ. ಹೌದು ಅಲ್ವಾ ಸರ್? ಒಂದಷ್ಟು ಇದ್ದಾವೆ, ಬೇರೆಯವ್ರು ತೆಗೆದಿರಪ್ಪ. ನಾನು ಅಲ್ಲೇ ಪಂಚೆ ಕಟ್ಕೊಂಡು ಒಂಥರ ಹಳ್ಳಿ ಥರ ಇರ್ತೀರಲ್ಲ, ನಾನು ಯಾರೋ ಅಂತ ಗೊತ್ತಿಲ್ಲ ಅವ್ರಿಗೆ, ಕೇಳ್ತಾರೆ. ಆಮೇಲೆ ಹೋಗ್ತಾ ಹಿಂಗೆ ಯಾರಾದರೂ ಒಬ್ರು ಕಂಡು ಬಿಡ್ತಾರೆ, ಏನು ನೋಡ್ತಾರೆ. ಸರ್ ನೀವು ಅಂತಾರೆ, ಹೌದಮ್ಮ ಅಂತ ಹೇಳ್ಬಿಟ್ಟು ಹೇಳಿದಾಗೆ ನೋಡತ್ಲ ಕಾರಲ್ಲೇ ಸೆಲ್ಫಿ. ಅಲ್ಲೇ ಯೂಟ್ಯೂಬಲ್ಲಿ ಓಪನ್ ಮಾಡ್ತಾರೆ, ಏನಿಲ್ಲ ಒಂದೇ ಸೆಕೆಂಡಿಗೆ ಯೂಟ್ಯೂಬಲ್ಲಿ ಓಪನ್ ಮಾಡಿಬಿಟ್ಟು 3-4 ಜನ ದೇವರು ಅನ್ಕೊಂಡ್ರೆ ಅಂತ ಆಗ್ತಾ ಇರ್ತಾರೆ. ಯೂಟ್ಯೂಬ್ ಓಪನ್ ಮಾಡಿಬಿಡ್ತಾರೆ, ಮಾಡಿಬಿಟ್ಟು ಹೌದು ಹಂಗೆ ಸೆಲ್ಫಿ ಕಾರಲ್ಲೇ ಡ್ರಾಪ್ ಮಾಡಿ ಅಲ್ಲಿ ಬೇಕ್ರಿ ಹತ್ರ ಹೋಗಿ ಏನೋ ಜ್ಯೂಸ್ ಗೀಸ್ ಕೊಡಿಸಿ ಪಾಪ ಬಿಟ್ಬಿಟ್ಟು ಬರ್ತೀನಿ. ಹಂಗೆ ತುಂಬ ಜನಕ್ಕೆ ಮಾಡಿದ್ದೀನಿ. ಗುಲಾಬಿ ಗುಲಾಮನ ನಿನ್ನ ಪ್ರೀತಿಗೆ. ಸ್ನೇಹಿತರೆ, ಫ್ರೆಂಡ್ಸ್ ವಾಸು ಅವ್ರದ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ, ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಅಡುಗೆಗೆ ಸಂಬಂಧಪಟ್ಟ, ಕೃಷಿಗೆ ಸಂಬಂಧಪಟ್ಟಂಥ, ಬದುಕಿಗೆ ಸಂಬಂಧಪಟ್ಟಂಥ, ಪ್ರಕೃತಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಿಡಿಯೋಗಳು ವಾಸು ಸರ್ ಹಾಕ್ತಿದ್ದಾರೆ. ಒಳ್ಳೆಯದಾಗಲಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ವಾಸು ಯೂಟ್ಯೂಬ್ ಚಾನಲ್. ನಮಸ್ಕಾರ.